ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿಜಿಟಲ್ ಅರೆಸ್ಟ್ ಮಾಡಿ ಉದ್ಯಮಿಯೊಬ್ಬರಿಗೆ 15 ಕೋಟಿ ರೂಪಾಯಿ ದೋಖ ಹಾಕಿರೋ ಘಟನೆ. ಸಿಬಿಐ ಡೈರೆಕ್ಟರ್ಗಳು ಅಂತ ಉದ್ಯಮಿಯ ಹಣವನ್ನ ಲೂಟಿ ಮಾಡಿರೋ ಘಟನೆ ಇದು. ಡಿಜಿಟಲ್ ಅರೆಸ್ಟ್ ಮಾಡಿ ಉದ್ಯಮಿಗೆ 15 ಕೋಟಿ ರೂಪಾಯಿ ದೋಖ ಮಾಡಲಾಗಿದೆ. ಸಿಬಿಐ ಡೈರೆಕ್ಟರ್ಗಳು ಅಂತ ಉದ್ಯಮಿಯ ಹಣ ಲೂಟಿ ಮಾಡಿರೋ ಘಟನೆ ಇದು. ವೃದ್ಧ ಉದ್ಯಮಿಗೆ ವಿಡಿಯೋ ಕಾಲ್ ಮಾಡಿ ಬೆದರಿಕೆ ಹಾಕಲಾಗಿರುತ್ತೆ. ಅಕೌಂಟ್ನಲ್ಲಿ ಮನಿ ಲಾಂಡ್ರಿಂಗ್, ಫ್ರಾಡ್ ಅಂತ ಬೆದರಿಕೆ, ನಿಮ್ಮ ಹಣ ಬೇರೆ ಖಾತೆಗೆ ವರ್ಗಾಯಿಸಿ ಅಂತ ಈ ಕಿರಾತಕರು ಹೇಳಿದ್ದಾರೆ. ಅದಾದ ನಂತರ ಹಂತ ಹಂತವಾಗಿ 15 ಕೋಟಿ ರೂಪಾಯಿ, ಗಮನಿಸಬೇಕಾದ ಸಂಗತಿ, 1000 ರೂಪಾಯಿ ಅಲ್ಲ, ಲಕ್ಷ ಅಲ್ಲ, 15 ಕೋಟಿ ರೂಪಾಯಿ ಹಣವನ್ನ ಹಾಕಿಸ್ಕೊಂಡಿದ್ದಾರೆ ವಂಚಕರು. ಡಿಜಿಟಲ್ ಅರೆಸ್ಟ್ ಆಗಿರೋದು ಇದು 15 ಕೋಟಿ ರೂಪಾಯಿ. ಏನಂತ ಹೇಳಿರೋದು? ಸಿಬಿಐ ಡೈರೆಕ್ಟರ್ಗಳು ಅಂತ ಹೇಳಿ ಹಣವನ್ನ ಲೂಟಿ ಮಾಡಿರೋ ಘಟನೆ. ಅಕೌಂಟ್ನಲ್ಲಿ ಮನಿ ಲಾಂಡ್ರಿಂಗ್, ಫ್ರಾಡ್ ಅಂತ ಬೆದರಿಕೆ ಹಾಕಿದ್ದಾರೆ. ನಿಮ್ಮ ಹಣವನ್ನು ಬೇರೆ ಖಾತೆಗಳಿಗೆ ವರ್ಗಾಯಿಸಿ ಅಂತ ಇವರು ಹೇಳಿದ್ದಾರೆ. ಅದಾದ ನಂತರ ಹಂತ ಹಂತವಾಗಿ 15 ಕೋಟಿ ರೂಪಾಯಿ ಹಣವನ್ನು ಹಾಕಿಸ್ಕೊಂಡಿದ್ದಾರೆ. ಈ ಘಟನೆ ಆದ ನಂತರ ಸಂಪರ್ಕಕ್ಕೆ ಇವರು ಸಿಗದೇ ಇದ್ದಾಗ ಈ ವೃದ್ಧ ಉದ್ಯಮಿ ಅನುಮಾನಗೊಂಡಿದ್ದಾರೆ. ಮಾರ್ಚ್ 18ನೇ ತಾರೀಕಿಗೆ ಈ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿರುವಂಥ ವೃದ್ಧ ಉದ್ಯಮಿ ಬೆಳಗಾವಿ ನಗರ ಸಿಎನ್ ಠಾಣೆಗೆ ದೂರು ಕೊಟ್ಟರು. ಸೈಬರ್ ವಂಚಕರ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ ಸಿಎನ್ ಪೊಲೀಸರು. ಈಗಾಗಲೇ 15 ಕೋಟಿ ರೂಪಾಯಿ ಹಣದ ಪೈಕಿ 90 ಲಕ್ಷ ಹಣ ಇದ್ದ ಖಾತೆಯನ್ನು ಫ್ರೀಸ್ ಮಾಡಿದ್ದಾರೆ. ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ದು FIR ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್, ಬೆಳಗಾವಿ ನಗರದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದೊಡ್ಡದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅದು ರಿಟರ್ನ್ ಮಾಡೋಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಂದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ನಿಮಗೆ ಈ ಥರ ಯಾರು ಫೋನ್ ಮಾಡಿದರೆ ಸಿಂಪ್ಲೆಸ್ಟ್ ಏನಿದೆ ಅಂದರೆ ಆ ಫೋನ್ ಕಾಲ್ ಕಟ್ ಮಾಡಿ ಅಷ್ಟೇ. ಅವನು ಬೆದರಿಕೆ ಹಾಕ್ತಾನೆ, ನಿಮ್ಮ ಮನೆಯಲ್ಲಿ ಬಂದುಬಿಡ್ತೀವಿ, ನಿಮ್ಮೆಲ್ಲ ನೆಂಟರಿಗೆ ಹೇಳ್ತೀವಿ. ಅವರು ನಿಮ್ಮ ಸೈಕಾಲಜಿ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಈ ಥರ ನಿಮಗೆ ಯಾರು ಕರೆ ಮಾಡಿದರೆ ನೀವು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, 24 ಗಂಟೆ ಈ ಪೊಲೀಸ್ ಸ್ಟೇಷನ್ ಓಪನ್ ಇರುತ್ತೆ. ಅಲ್ಲಿ ಕೂಡ ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ 112ಗೆ ನಮಗೆ ಕರೆ ಮಾಡಿ, ನಾವು ಒಂದು ನಮ್ಮ ತಂಡವನ್ನು ಎಕ್ಸ್ಪರ್ಟನ್ನು ನಿಮ್ಮ ಹತ್ರ ಕಳಿಸ್ಕೊಡ್ತೀವಿ. ಡಿಜಿಟಲ್ ಅರೆಸ್ಟ್ ಬಗ್ಗೆ ಅನೇಕ ಜಾಗೃತಿಗಳು, ಅನೇಕ ಮಾತುಗಳು ಮತ್ತು ಪೊಲೀಸ್ ಇಲಾಖೆ, ಸರ್ಕಾರದವರು ಎಲ್ಲರೂ ಕೂಡ ಎಚ್ಚರಿಕೆಗಳನ್ನು ಕೊಟ್ಟ ನಂತರವೂ ಕೂಡ ಇಂತಹ ಪ್ರಕರಣಗಳು ಇಡೀ ದೇಶದಾದ್ಯಂತ ವರದಿಯಾಗ್ತಾ ಇದೆ. ಇದೊಂದು ಸೈಬರ್ ವಂಚನೆ. ಇಂತಹ ಕರೆಗಳು, ಬೆದರಿಕೆಗಳು, ಹಣ ವರ್ಗಾವಣೆಯ ಪ್ರಕರಣಗಳೇನಾದರೂ ಬಂದರೆ ಪೊಲೀಸರು ನಮಗೆ ಮಾಹಿತಿಯನ್ನು ಕೊಡಿ ಅಂತ ಈಗ ಹೇಗೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು ಅದೇ ಥರನಾಗಿ ಹೇಳ್ತಾರೆ. ಆದರೆ ಡಿಜಿಟಲ್ ಅರೆಸ್ಟ್ನಲ್ಲಿ ವ್ಯಕ್ತಿಗಳು ಹೆದರಿ ಬೆದರಿ ಈ ರೀತಿಯಾದಂತಹ ಘಟನೆಗಳಿಗೆ ಒಳಗಾಗ್ಬಿಡ್ತಾರೆ. ನಾವು RBI ಅಧಿಕಾರಿಗಳಂತ ಹೇಳ್ತಾರೆ, CBI ಡೈರೆಕ್ಟರ್ಗಳಂತ ಹೇಳ್ತಾರೆ, ಬೇರೆ ಬೇರೆ ಈ ಹಣಕಾಸು ಸಂಸ್ಥೆಗಳೇನಿದೆ ಅವುಗಳ ಅಧಿಕಾರಿಗಳು ಅಂತ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಈ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಮಾಡೋದು. ಇದೀಗ ಬೆಳಗಾವಿಯಲ್ಲಿ ಅಂಥದ್ದೇ ಘಟನೆ ಸಂಭವಿಸಿದೆ. 15 ಕೋಟಿ ರೂಪಾಯಿ ದೋಖ ಮಾಡಿರೋ ಘಟನೆ ಇದು.